ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಅನ್ನು ವಿರೋಧಿಸಿ ಸಂಯುಕ್ತ ಕರ್ನಾಟಕ ನೇತೃತ್ವದಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಶನಿವಾರ ಇಡೀ ದಿನ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಹೋರಾಟದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಪ್ರಾಂತ ರೈತ ಸಂಘ, ಎಡಪಕ್ಷಗಳು, ಸಂಘಟನೆಗಳು ಪಾಲ್ಗೊಂಡಿದ್ವು. ತೋಳಿಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಸ್ವಾತಂತ್ರ್ಯ ಚೌಕದಿಂದ ಮೆರವಣಿಗೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯ ಶಾಸಕರೇ, ಸಂಸದರೇ ಸದನದಲ್ಲಿ ಮಾತನಾಡಿ ಪೈಪ್ಲೈನ್ ಕಾಮಗಾರಿ ನಿಲ್ಲಿಸಿ ಅಂತ ಘೋಷಣೆನ ಕೂಗಿದ್ದಾರೆ. ಎಕ್ಸ್‌ಪ್ರೆಸ್ ಲಿಂಕ್ ಕ್ಯಾನಲ್ ಕಾಮಗಾರಿಯಿಂದ ತುಮಕೂರು ಜಿಲ್ಲೆಯ ನೀರಿನ ಪಾಲಿಗೆ ಧಕ್ಕೆ ಆಗ್ತದೆ. ಅದೊಂದು ಅವೈಜ್ಞಾನಿಕವಾದಂಥ ಕಾಮಗಾರಿ. ಹಾಗಾಗಿ ಏನು ಅವರು ಕುಣಿಗಲ್ಲ ತಾಲೂಕಿಗೆ ನೀರನ್ನು ಹರಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಎಕ್ಸ್‌ಪ್ರೆಸ್ ಕ್ಯಾನಲ್ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ನೀರನ್ನು ಮೂಲ ನಾಲೆಯ ಮುಖಾಂತರವೇ ಹರಿಸಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗಾಗಿ ನಮ್ಮ ವಿರೋಧವೂ ಇಲ್ಲ. ತುಮಕೂರು ಜಿಲ್ಲೆಗೆ ಹಂಚಿಕೆ ಆಗಿರ್ತಕ್ಕಂಥ 24.5 TMC ನೀರಿಗೆ ಧಕ್ಕೆ ಆಗದ ರೀತಿಯಲ್ಲಿ ನಮ್ಮ ಪಾಲಿನ ಹಂಚಿಕೆಯನ್ನು ರಕ್ಷಣೆ ಮಾಡಬೇಕು. ಪ್ರಸಕ್ತ ಅಧಿವೇಶನದಲ್ಲಿ ಈ ಜಿಲ್ಲೆಯ ಮಂತ್ರಿಗಳು, ಉಸ್ತುವಾರಿ ಸಚಿವರು, ಹಾಗೆ ಎಲ್ಲ ಆಡಳಿತ ಮತ್ತು ವಿರೋಧ ಪಕ್ಷದ ಶಾಸಕರು ಈ ಒಂದು ಅವೈಜ್ಞಾನಿಕ ಲಿಂಕ್ ಕ್ಯಾನಲ್ ಕಾಮಗಾರಿಯ ಬಗ್ಗೆ ಧ್ವನಿಯನ್ನು ಎತ್ತಬೇಕು. ಈ ಭಾಗದ ಜಿಲ್ಲೆಯ 24.5 TMC ನೀರಿನ ರಕ್ಷಣೆಯ ಪರವಾಗಿ ಸರ್ಕಾರದ ಗಮನವನ್ನು ಸೆಳೆಯಬೇಕು ಅಂತ ಹೇಳಿ ನಾವು ಇವತ್ತು ಒಂದು ದಿನದ ಧರಣಿ ಕಾರ್ಯಕ್ರಮವನ್ನು ಸಂಯುಕ್ತ ಹೋರಾಟ ಕರ್ನಾಟಕದ ಅಡಿಯಲ್ಲಿ ಬರ್ತಕ್ಕಂಥ ಬಹುತೇಕ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಮಾಡಿದ್ದೇವೆ. ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರು ಪ್ರಸಕ್ತ ಬೆಳಗಾಂ ಅಧಿವೇಶನದಲ್ಲಿ ತುಮಕೂರು ಜಿಲ್ಲೆಯ ರೈತರ ಹಿತನ ಕಾಪಾಡಬೇಕು ಅನ್ನೋ ಒಂದು ಅಂಶದಲ್ಲಿ ಇಚ್ಛಾಶಕ್ತಿನ ತೋರಿ ಈ ಒಂದು ಕಾಮಗಾರಿಯನ್ನು ನಿಲ್ಲಿಸಿ 24.5 TMC ನೀರನ್ನ ಸಂಪೂರ್ಣ ಸದುಪಯೋಗ ಮಾಡ್ಕೊಳ್ಳೋ ಅಂಥ ರೀತಿಯಲ್ಲಿ ಚರ್ಚೆನ ಮಾಡಿ ಮುಖ್ಯಮಂತ್ರಿಯವ್ರನ್ನ ಮಧ್ಯಪ್ರವೇಶ ಮಾಡಂಗೆ ಮಾಡಿ ಆ ಒಂದು ಯಶಸ್ವಿಯ ಭಾಗವಾಗಿ ಇವತ್ತು ಒಂದು ಸಂಯುಕ್ತ ಹೋರಾಟ ಕರ್ನಾಟಕದ ಭಾಗವಾಗಿ ನಡೀತಾ ಇದೆ. ತುಮಕೂರು ಜಿಲ್ಲೆಯ ಜನತೆಯಲ್ಲಿ ಮನವಿ ಮಾಡೋದಿಷ್ಟೇ, ಇವತ್ತಿನ ಹೋರಾಟಗಳ ಧ್ವನಿಯಾಗಿ ನೀವು ನಮಗೆ ಸಹಕಾರವನ್ನು ನೀಡಬೇಕು. ಇಲ್ಲದೇ ಇದ್ದರೆ ಮುಂದೆ ಬರದ ನಾಡಾಗಿ ಕಲ್ಪತರು ನಾಡು ಕನ್ವರ್ಟ್ ಆಗೋ ಅಂಥದ್ದು ಹೆಚ್ಚು ದಿನ ಇರೋದಿಲ್ಲ. ಯಾಕೆಂತಂದರೆ ನೀರಿನ ರಾಜಕಾರಣ ಮತಗಳಿಕೆಗೆ ಅಷ್ಟೇ ಸೀಮಿತವಾಗಿದೆ. ರೈತರ ಬೆಳೆಗಾಗಲಿ, ಜನರ ಕುಡಿಗಾಗಲಿ, ಜಾನುವಾರುಗಳಿಗಾಗಲಿ ಅಲ್ಲ. ಇದು ಕೇವಲ ತಂತ್ರಗಳು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLAಗಳ ಚುನಾವಣೆಗಳ ಗೆಲ್ಲಿಕ್ಕೆ ಮಾತ್ರನೇ ಅಂಶಗಳನ್ನ ಎತ್ತುತ್ತಾರೆ. ಅದು ನಿಲ್ಲಬೇಕು. ನೀವುಗಳು ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭ ಬಂದಿದೆ. ಏನು 24.5 TMCನಲ್ಲಿ ಪ್ರತಿ ವರ್ಷ ತುಮಕೂರು ಜಿಲ್ಲೆಗೆ ಬರ್ತಾ ಇರೋದು 11ರಿಂದ 12 TMC. ಇನ್ನು ಉಳಿದಂಥ ಅರ್ಧ ಭಾಗ ನಮ್ಮ ಜಿಲ್ಲೆಗೆ ಬರ್ತಾ ಇಲ್ಲ. ಆ ಬರೋ ಅಂಥ ರೀತಿಯಲ್ಲಿ ಒತ್ತಡನ ಶಾಸಕರ ಮೇಲೆ ತಾವೂ ಸಹ ಮಾಡಬೇಕು. ಅದ್ರ ಮೂಲಕನೇ ಈ ಜಿಲ್ಲೆಯ ಅಭಿವೃದ್ಧಿನ ಮಾಡಬೇಕು. ನಿಜವಾದ ಕಲ್ಪತರು ನಾಡನ್ನು ಸೃಷ್ಟಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ತುಮಕೂರು ಜಿಲ್ಲೆಗೆ ನಮ್ಗಳಿಗೆಲ್ಲ ಭಾರಿ ತೊಂದರೆ ಆಗ್ತೈತಿ. ಇವ್ರು ನಮಗೆಲ್ಲ ಧಕ್ಕೆ ತಂದಿಟ್ಬಿಟ್ಟು ಇವರು ಬೇರೆ ಕಡೆಗೆ ನೀರು ತಗೊಂಡು ಹೋಗ್ಬೇಕು ಅಂದ್ರೆ ಅದು ಎಷ್ಟು ಸರಿ ಅವ್ರಿಗೆ ಗೊತ್ತಾಗದು ಬೇಡವಾ? DK ಶಿವಕುಮಾರ್ಗೆ ಏನು ಅದೇನು ಬುದ್ಧಿ ಇಲ್ವಾ? ಬರೀ ಇಂಥ ಬುದ್ಧಿನೇ ಅವನ ಹತ್ರ ಇರೋದು. ಒಳ್ಳೆ ಬುದ್ಧಿ ಇಲ್ವಾ ಅವ್ನಿಗೆ? ಅವ್ರಿಗೆ ಅನ್ಯಾಯ ಮಾಡಿ ನಾವ್ಯಾಕೆ ತಗೊಂಡು ಹೋಗ್ಬೇಕು ಅಂತ ಗೊತ್ತಾಗದು ಬೇಡವಾ? ಏನಪ್ಪ, ಅವ್ರಿಗೆ ಅನ್ಯಾಯ ಮಾಡಿದ್ರೆ ಅವ್ರ ಜನ ಸುಮ್ಮನಿರ್ತಾರೆ ಎಂಬ ಗೊತ್ತಾಗದು ಬೇಡ. ಮತ್ತೆ ನಿಲ್ಲಿಸ್ಬೇಕು, ಅದನ್ನ ಆ ಚಾನಲ್ ಮುಂದುವರಿಸ ಬಿಡಬಾರ್ದು ಅನ್ನೋದೇ ನಮ್ಮ. ಈಗಾಗಲೇ ಕುಣಗಲ್ ಕೆರೆವರೆಗೂ ನೀರು ಹೋಗಿದೆ. ಕುಣಗಲ್ ಕೆರೆಯಿಂದ ಮುಖಾಂತರ ಮಾಗಡಿ ಮತ್ತು ರಾಮನಗರ ಜಿಲ್ಲೆಗೆ ನೈಸರ್ಗಿಕವಾಗಿ ಇದನ್ನು ತೆಗೆದುಕೊಂಡು ಹೋದರೆ ಅಲ್ಲಿ ಅಂತರ್ಜಲ ಅಭಿವೃದ್ಧಿಯಾಗಿ ರೈತರಿಗೆ ಒಳ್ಳೆಯದಾಗ್ತಕ್ಕಂಥ ವ್ಯವಸ್ಥೆ ಆಗ್ತಾಯಿದೆ. ಈ ಹಿನ್ನೆಲೆ ಒಳಗೆ ಇವತ್ತು ಏನಿದೆ, ರಾಜ್ಯ ಸರ್ಕಾರ ಇದಕ್ಕೆ ಕ್ರಮ ವಹಿಸಿದೆ. ಲಿಂಕ್ ನಾಲೆಯನ್ನು ರೈತರ ವಿರೋಧಗಳನ್ನು ಕಟ್ಟಿಕೊಂಡು ಸಹ ಇವತ್ತು ಆ ಲಿಂಕ್ ನಾಲೆಗೆ ಮುಂದಾಗಿರ್ತಕ್ಕಂಥ ಕ್ರಮ ಸರಿಯಿಲ್ಲ ಇವತ್ತು. ಯಾಕಂದರೆ ಇವತ್ತು ಆ ತುಮಕೂರು ಜಿಲ್ಲಾ ರೈತರು ಒಂದೇ, ಅಥವಾ ಮಾಗಡಿ ಇರ್ಬೋದು, ರಾಮನಗರ ಜಿಲ್ಲೆ ತಾಲೂಕಿನ ರೈತರು ಒಂದೇ ಇರತಕ್ಕಂಥ ವಿಚಾರ. ಹಾಗಿರೋದ್ರಿಂದ ಇದನ್ನು ಯಾವುದೇ ಕಾರಣದಿಂದಲೂ ಏನೇ ಸಮಸ್ಯೆಗಳು ಇದ್ರೂ ಸಹ ರೈತರ ಮಧ್ಯೆ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು
ಅಥವಾ ಮಾಗಡಿ ತಾಲೂಕು ರೈತರಲ್ಲಿ ಅಥವಾ ಗುಬ್ಬಿ ತಾಲೂಕು ರೈತರಲ್ಲಿ ಅವರವರ ಸಮಸ್ಯೆಗಳನ್ನ ಬಗೆಹರಿಸಿ ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಒತ್ತಾಯ ಪಡ್ತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ನಮ್ಮ ವಿರೋಧನ ತಂದಿದ್ದೀವಿ. ಅದರಿಂದ ಆಗುವಂಥ ಸಮಸ್ಯೆಗಳನ್ನು ಕೂಡ ಗಮನಕ್ಕೆ ತಂದಿದ್ದೀವಿ. ಇಷ್ಟಾಗಿಯೂ ಕೂಡ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಒಂದು ಚರ್ಚೆಯನ್ನು ಮಾಡಿ ಇದನ್ನು ಬಗೆಹರಿಸಬೇಕು ಅನ್ನೋ ಒಂದು ತೊಡಗನ್ನು ತಗೊಳ್ಳದೇ ಇರೋದು ದೊಡ್ಡ ದುರಂತ. ಇದು ಜಿಲ್ಲಾಡಳಿತ ಮಾಡೋಂಥ ಕೆಲಸ ಅಲ್ಲ. ಯಾಕೆಂದರೆ ಇದರಿಂದ ರೈತರ ಜೀವನ, ಕೃಷಿ ಬದುಕು ನಿಂತಿದೆ. ತುಮಕೂರಿಗೆ ಹೇಮಾವತಿಯಿಂದ ಏನು 24-5 TMC ನೀರಿನ ಹಂಚಿಕೆಯಾಗಿದೆ. ಈ ಹಂಚಿಕೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೀರು ಸಿಗದೇ ಇದ್ರೂ ಕೂಡ ಬರೋವಂಥ ನೀರಿನ ಮೇಲೆ ಇವತ್ತು ಜನ ಅವಲಂಬಿತರಾಗಿದ್ದಾರೆ. ಯಾಕೆಂತಂದರೆ ಇಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗಬೇಕು ಅಂದರೆ ಈ ಕೆರೆಗಳು ತುಂಬಬೇಕು. ಇನ್ನೊಂದು ಕಡೆ ಇದ್ರ ಮೇಲೆ ತೋಟಗಳನ್ನು, ಅಡಿಕೆ ತೋಟಗಳಾಗಿರ್ಬೋದು, ತೆಂಗಿನ ತೋಟಗಳಾಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಈ ನೀರನ್ನ ಅವಲಂಬಿಸಿ ರೈತರು ಕಟ್ಕೊಂಡಿದ್ದಾರೆ. ಈಗ ನೀರಿನ ಹಂಚಿಕೆಯಲ್ಲಿ ವ್ಯತ್ಯಯ ಆದರೆ ಅವ್ರ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಇಲ್ಲಿ ಯಾಕೆ ತುಮಕೂರಲ್ಲಿ ವಿರೋಧ ಬರ್ತಾ ಇದೆ ಅಂತಂದರೆ, ಮಾಗಡಿಗೆ ನೀರಿನ ಹಂಚಿಕೆ ಮಾಡಿರೋದ್ರ ಬಗ್ಗೆ ಯಾರಿಗೂ ಏನೂ ತಕರಾರಿರಲ್ಲ, ಇರೋಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದರೆ ನೀರು ಎಲ್ಲರಿಗೂ ಸೇರಿದೆ. ಇಲ್ಲಿ ಬರ್ತಾ ಇರೋ ಭಯ ಏನು ಅಂತಂದರೆ, ಈಗ ತುಮಕೂರಿನ ಹಂಚಿಕೆಯಾಗಿರೋಂಥ 24.5 TMC ನೀರೇ ಬರ್ತಾ ಇಲ್ಲ, ಇಲ್ಲೇ ಕಡಿಮೆ ಇದೆ. ಆಗಿದ್ದ ಮೇಲೆ ಇಲ್ಲಿ ಕಾಗದದಲ್ಲಿ 25.11 TMC ನೀರು ಹಂಚಿಕೆ ಆಗಿದೆ ಅಂತ ಹೇಳಿ ನೀರನ್ನ ಹೇಗೆ ತಗೊಂಡೋಗ್ತಾರೆ? ಯಾವ ನೀರನ್ನು ತಗೊಂಡೋಗ್ತಾರೆ? ಆಗ ಈಗ ಬರೋಂಥ ಅಲ್ಪ ಸ್ವಲ್ಪ ನೀರಿಗೂ ಕೂಡ ಧಕ್ಕೆ ಬರುತ್ತೆ. ಇದು ಭಾಳ ದೊಡ್ಡ ಸಮಸ್ಯೆ. ಮತ್ತು ಈ ರೀತಿ ಒಂದು 2 ಜಿಲ್ಲೆಗಳಾಗಿರ್ಬೋದು, ರಾಜ್ಯಗಳಾಗಿರ್ಬೋದು, ಇಂಥವೆಲ್ಲ ನೀರಿನ ಸಮಸ್ಯೆಗಳು ಬಂದಾಗ ಇದು ಭಾಳ ಭಾವುಕವಾದ ಪ್ರಶ್ನೆ. ಸರ್ಕಾರ ಬರೀ ಆಡಳಿತದ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಕುಳಿತುಕೊಂಡು ಎರಡೂ ಭಾಗದ ರೈತ ಪ್ರತಿನಿಧಿಗಳನ್ನು, ಜನಪ್ರತಿನಿಧಿಗಳನ್ನು ಕೂರಿಸ್ಕೊಂಡು ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಎರಡೂ ಕಡೆಯವರಿಗೆ ನ್ಯಾಯ ಒದಗಿಸೋ ರೀತಿಯಲ್ಲಿ ಕ್ರಮನ ತೆಗೆದುಕೊಳ್ಬೇಕಿತ್ತು. ಅಂದರೆ ಮಾಗಡಿಗೆ ಬೇರೆ ಯಾವ ರೀತಿಯಲ್ಲಿ ಒಂದು ಇದೇ ಹೇಮಾವತಿ ನೀರನ್ನು ಮುಖ್ಯ ನಾಲೆಯಿಂದ ನಾವು ತಗೊಂಡೋಗಿ ಸಂತೋಷದ ವಿಷಯ, ದಯವಿಟ್ಟು ಅಲ್ಲಿ ನೀರು ತುಂಬಿಸಿ. ಎರಡನೇದು ಬೇರೆ ಮೂಲಗಳಿಂದನಾದ್ರೂ ಕೂಡ ಅಲ್ಲಿ ಮಾಗಡಿಗೆ ನೀರು ತಗೊಂಡೋಗಿ ಇದನ್ನ ಕೆಲಸನ ಮಾಡಬೇಕು. ಬಟ್ ಇದನ್ನ ಮಾಡ್ದೇನೆ ತುಮಕೂರು ಶಾಖಾ ನಾಲೆಯಿಂದ ತಗೊಂಡೋಗ್ತಾ ಇದ್ದಾರೆ ಅಂತಂದರೆ ನಮ್ಗೆ 2 ಅನುಮಾನಗಳು ಕಾಡ್ತಾ ಇವೆ. ತುಮಕೂರು ಜಿಲ್ಲೆನಲ್ಲೇ ಸಾಕಷ್ಟು ಕಾಮಗಾರಿ ಕೆಲಸಗಳಾಗಿಲ್ಲ, ಅದು ಯಾಕೆ ಇದನ್ನ ಇಷ್ಟು ತಲತುರಿಲ್ ಮಾಡ್ತಾ ಇದ್ದಾರೆ? ಇಷ್ಟು ಬೃಹದಾಕಾರವಾದಂಥ ಪೈಪ್ಗಳನ್ನು ಯಾಕೆ ಹಾಕ್ತಾ ಇದ್ದಾರೆ? ಇಲ್ಲಿನ ನೀರು ಗ್ಯಾರಂಟಿಯಾಗಿ ತಗೊಂಡು ಹೋಗ್ಬೋದು ಅನ್ನೋ ಒಂದು ಉದ್ದೇಶ. ಎರಡನೇದಾಗಿ ಅದು ಕೈಗಾರಿಕಾ ಅಭಿವೃದ್ಧಿಗೆ ಬಳಕೆ ಆಗುತ್ತೆ ಅನ್ನೋ ಭಯ, ಆತಂಕ ನಮಗಿದೆ. ಹಾಗಾಗಿ ನಾವು ಇದನ್ನು ವಿರೋಧಿಸ್ತೀವಿ. ಈಗ ನಮ್ಮ ಜಿಲ್ಲೆಗೆ ನೀರಿನ ವಿಚಾರದಲ್ಲಿ ಸರ್ಕಾರ ಮೋಸ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಜನಪ್ರತಿನಿಧಿಗಳು ಸಹ ಸರ್ಕಾರದ ಜೊತೆ ಕೈ ಜೋಡಿಸಿದ್ದಾರೆ. ನಮಗೆ ಇವತ್ತು ಕುಣಿಗಲ್ಲು ರಾಮನಗರಕ್ಕೆ ನೀರು ತಗೊಂಡು ಹೋಗೋದು ನಾವು ಬೇಡ ಅಂತ ಇಲ್ಲ. ಮುಖ್ಯ ಕೆನಾಲ್ ಮುಖಾಂತರನ ನೀರು ಹೋಗಲಿ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಇವರು ಮಧ್ಯದಾಗೆಲ್ಲೋ ಒಂದು ದೊಡ್ಡ ದೊಡ್ಡ ಪೈಪ್ಗಳನ್ನ ಹಾಕ್ಕೊಂಡು ರಾಮನಗರಕ್ಕೆ ನೀರು ತಗೊಂಡೋಗಿ ರಾಜಕಾರಣ ಮಾಡೋ ಅಂಥ ಒಂದು ಕೆಟ್ಟ ಒಂದು ಚಾಳಿಯನ್ನು ಕೈ ಬಿಡಬೇಕು. ಏಕೆಂದರೆ ತುಮಕೂರು ಜಿಲ್ಲೆ ಈಗ ಹಿರಿಯೂರು ಮಾಡಿದ್ದಾರೆ. ತುಮಕೂರು ಮುಖ್ಯ ಚಾನಲ್ ಮುಖಾಂತರನೇ ಕುಣಿಗಲ್ಲಿಗೆ ಇಲ್ಲಿನವರೆಗೂ ನೀರು ಹೋಗ್ತಾ ಇದೆ. ಇವತ್ತು ನಮ್ಮ ತುಮಕೂರು ಜಿಲ್ಲೆಗೆ ಬರಬೇಕಾಗಿರ್ತಕ್ಕಂಥ 24.5 TMCಯನ್ನು ನಾವು ಬಳಕೆ ಮಾಡೋಕ್ಕಾಗಿಲ್ಲ. ಇವತ್ತು ಅಚ್ಚುಕಟ್ಟಿಗೆ ಸರ್ಕಾರ ನೀರು ಕೊಡೋಕ್ಕಾಗಿಲ್ಲ. ಇದ್ರೂ ಸಹ ಹೇಮಾವತಿ ಹೆಸರಿನಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕಾರಣ ಮಾಡೋದಕ್ಕೆ ನಮ್ಮ ಪಾಲ್ ನೀರನ್ನ ನಮ್ಮ ತುಮಕೂರು ಜಿಲ್ಲೆಗೆ ಮೋಸ ಮಾಡಿ ಬೇರೆ ಜಿಲ್ಲೆಗೆ ತಗೊಂಡೋಗಿ ತುಮಕೂರು ಜಿಲ್ಲೆ ಮತ್ತು ರಾಮನಗರ ರೈತರ ಸಂಘರ್ಷಕ್ಕೆ ಇಳಿಸ್ತಾ ಇದ್ದಾರೆ. ಈಗಾಗಲೇ ಪೂರ್ಣ ಪ್ರಮಾಣದಾಗೆ ನೀರು ಹರಿಸೋಕ್ಕಾಗಿಲ್ಲ ಈ ಕಾಲುವೆಯಲ್ಲಿ. ಮತ್ತು ಹೊಲಗಾಲುವೆಗಳು ತೆಗೆದು 20 ವರ್ಷ 30 ವರ್ಷ ಆಯಿತು, ಹೊಲಗಾಲುವೆಗಳು ನೀರು ಹರಿಸೋಕ್ಕಾಗಿಲ್ಲ. ಆದರೂ ಸಹಿತ ಈ ಕಾಲುವೆ ಒಳಗೆ ಮತ್ತೊಂದು ಕಾಲುವೆ ತಗೊಂಡು ನೀರು ಕದಿತೀವಿ, ಇಲ್ಲ ಏನು ಕಾನೂನಾತ್ಮಕ ತಗೊಂತೀವಿ ಅಂತಂದ್ರೆ ಇಲ್ಲಿ ನೀರೇ ಇರೋದಿಲ್ಲ ಅಂತಂದ್ರೆ ನೀರಿನ ಪಾಲು ಯಾರು ಕೇಳ್ತೀರಾ, ಯಾರು ತಗೊಂತೀರಾ ಅನ್ನೋ ಪ್ರಶ್ನೆ. ಇಲ್ಲಿ ಸ್ಥಳೀಯರಿಗೆ ನೀರಿಲ್ಲ ಅಂತಂದರೆ ನೀವು ಬೇರೆ ತಾಲೂಕು ಮತ್ತು ಜಿಲ್ಲೆಗೆ ನೀರು ತಗೊಂಡು ಹೋಗ್ತೀವಿ ಅಂತಂದರೆ ಇದು ವ್ಯವಸ್ಥಿತವಾದ ಪಿತೂರಿ, ರಾಜಕೀಯ ಪಿತೂರಿ ಅಂತ ನಾವು ಹೇಳಬೇಕು. ಯಾರು ಬಲಾಢ್ಯ ರಾಜಕಾರಣಿ ಇರ್ತಾನೋ ಅವನು ವ್ಯವಸ್ಥಿತವಾಗಿ ನೀರು ಕದೀತಾನೆ, ಭೂಮಿ ಕದೀತಾನೆ, ಎಲ್ಲದನ್ನೂ ಕದೀತಾನೆ ಅನ್ನೋ ಸ್ಥಿತಿಗೆ ನಾವು ಪ್ರಜಾಪ್ರಭುತ್ವದಲ್ಲಿ ಬಂದು ನಿಂತಿದ್ವಿ. ಇಂಥ ದುಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವ ಇವತ್ತು ಬದುಕ್ತಾ ಇದೆ. ತುಮಕೂರು ಜಿಲ್ಲೆಯವರು ಜನ ರೈತರು ಮತ್ತು ಎಚ್ಚರಿಕೆ ಆಗದೆ ಇದ್ರೆ ಕುಡಿಯೋ ನೀರು ಮತ್ತು ಕೃಷಿ ಎರಡನ್ನೂ ಕಳ್ಕೊಂಡು ನಾವು ಬರಡಾಗುವಂಥ ಸ್ಥಿತಿಗೆ ಮುಂದೆ ಬರ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ.
ಈ ಜಿಲ್ಲೆಗೆ ಸಂಬಂಧಪಟ್ಟಂಥ ಉಸ್ತುವಾರಿ ಮಂತ್ರಿಗಳು, MLAಗಳು, MP ಗಳು ಜಿಲ್ಲಾಡಳಿತದ ಜೊತೆ ಒಂದು ಸಭೆಯನ್ನು ಕರೆದು ರೈತ ಮುಖಂಡರನ್ನು ಕರೆದು ಇದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ರೈತರಿಗೆ ಸಂದೇಶನ ಕೊಡಬೇಕು. ನಾವು ನಿಮ್ಗೆ ಅನ್ಯಾಯ ಮಾಡೋದಿಲ್ಲ, ನಿಮ್ಮ ಪಾಲಿನ ನೀರನ್ನು ನಾವು ಬೇರೆ ತಾಲೂಕುಗಳಿಗೆ ನಾವು ಕೊಡೋದಿಲ್ಲ, ನಿಮಗೆ ನೀರು ಕೊಟ್ಟೇ ತೀರ್ತೀವಿ, ಹೆಚ್ಚುವರಿ ನೀರನ್ನ ನಾವು ತಗೊಂಡೋಗ್ತೀವಿ, ಆಮೇಲೆ ಮೂಲ ನಾಲೆ ಎಂಟಾಗಿರ್ತಕ್ಕಂಥ ಕುಣಿಗಲ್ನಿಂದ ನಾವು ಮುಂದುವರಿಸ್ತೀವಿ ಅಂತ ಮಾತನ್ನು ಹೇಳಲೇಬೇಕು. ಅಲ್ಲಿವರೆಗೂ ಹೋರಾಟ ತೀವ್ರ ಆಗುತ್ತೆ. ಇವತ್ತು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಇದುವರೆಗೂ ಯಾವ ಶಾಸಕರನ್ನಾಗಲಿ ಉಸ್ತುವಾರಿ ಮಂತ್ರಿಗಳನ್ನಾಗಲಿ ಮೀಟಿಂಗ್ ಕರೆದು ನಮ್ಮ ಜೊತೆ ಮಾತುಕತೆ ಆಡಿಸಿಲ್ಲ. ಇದು ಜಿಲ್ಲಾಡಳಿತದ ಜವಾಬ್ದಾರಿ. ಮಾಡಬೇಕಾಯ್ತು ಇಷ್ಟೊತ್ತಿಗೆ. 1 ವರ್ಷದಿಂದ ರೈತರು ಮನೆ ಮಠ ಬಿಟ್ಟು ಕೆಲಸಗಳು ಬಿಟ್ಟು ನೀರಾವರಿ ಹೋರಾಟಕ್ಕೆ ಇಳಿದಿದ್ದಾರೆ. ಏನು ಮಾಡ್ತಿದೆ ಮತ್ತೆ ಜಿಲ್ಲಾಡಳಿತ? ಯಾಕೆ ಕರಿಬಾರ್ದಾಯಿತು? ಒಂದು ಸಭೆನ ಕರೆದು ಯಾಕೆ ಮಾತನಾಡಬಾರ್ದಾಯಿತು? ಆ ಕಾರಣಕ್ಕೆ ಇವತ್ತು ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಜಿಲ್ಲಾಡಳಿತ ಕೂಡಲೇ ರಾಜನ್ನವರು ಸಚಿವರಿದ್ದಾರೆ, ಪರಮೇಶ್ವರ್ ಸಚಿವರಿದ್ದಾರೆ, ಇವರು ಮಾಜಿ ಮಾಧುಸ್ವಾಮಿಗಳಿದ್ದಾರೆ, MLAಗಳು ಭಾಳಷ್ಟು ಜನ, SR ಶ್ರೀನಿವಾಸ್ ಇದ್ದಾರೆ, ಸುರೇಶ್ ಗೌಡರಿದ್ದಾರೆ. ಎಲ್ಲರೂ ಈ ಭಾಗದ MLAಗಳನ್ನ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಆಯೋಜಿಸಿ ರೈತ ಮುಖಂಡರನ್ನು ಕರೆಸಿ ಇದಕ್ಕೊಂದು ಸೂಕ್ತವಾದಂಥ ಪರಿಹಾರನ ಕಂಡುಹಿಡಿತಕ್ಕಂಥ ಕೆಲಸ ಮಾಡಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ನಾವು ಇಟ್ಕೊಂಡು ಇವತ್ತು ಧರಣಿನ ಮುಂದುವರಿಸ್ತೇವೆ. ಇದಕ್ಕೆ ಜಗ್ಗದೇ ಇದ್ದರೆ ನಾವು MLA ಮತ್ತು MPಗಳು ಇವರು ನೇರ ಸಂಬಂಧ ನಮಗೆ. ಇವರಿಗೆ ನಾವು ಮತ ಕೊಟ್ಟು ಕಳಿಸಿದ್ದೀವಿ. ನಮ್ಮ ಅನುಮತಿ ಇಲ್ಲದೆ ಏಕಾಏಕಿಯಾಗಿ ನಮ್ಗೆ ಅನ್ಯಾಯ ಮಾಡ್ತಾರೆ ಅಂದರೆ ಅವ್ರ ಮನೆ ಮುಂದೆ ನಾವು ಧರಣಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ನಾವು ಹಾಕಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾನು ಮಾತನಾಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.